ಕೆಎಸ್ಆರ್ಟಿಸಿ ಮತ್ತೆ ಬಿಎಂಟಿಸಿ ಬಸ್ ಎಂದಿನಂತೆ ಸಂಚಾರವನ್ನ ಮಾಡ್ತಾ ಇದೆ. ಆಟೋ ಇದರಲ್ಲಿ 75% ಓಡಾಟವನ್ನು ನಡೆಸ್ತಾ ಇದೆ. ಆದ್ರೆ 35% ಎಲ್ಲೋ ಒಂದ್ ಕಡೆ ನಾವು ಸಪೋರ್ಟ್ ಮಾಡ್ತೀವಿ, ನೈತಿಕವಾಗಿ 75% ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡು, ಆದ್ರೆ 75% ಅಲ್ಲಿ ಒಂದಿಷ್ಟು ಜನ ಆಟೋಗಳು ಕೂಡ ಓಡಾಡ್ತಾ ಇರುತ್ತೆ. ಸೊ ಇನ್ನೊಂದ್ ಕಡೆಯಲ್ಲಿ ಒಂದಿಷ್ಟು ಜನ ಆಟೋವನ್ನು ಕೂಡ ಸೈಡಿ ಹಾಕೊಂಡು ಅವರು ಕೂಡ ಒಂದು ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಕಂಪ್ಲೀಟ್ ಆಗಿ ಸ್ತಬ್ಧವಾಗಿದೆ. ಮೆಜೆಸ್ಟಿಕ್ ಹೋಗ್ತಾ ಇರುವಂತಹ ದೃಶ್ಯ ಇದು ಮೈಸೂರು ಬ್ಯಾಂಕ್ ಇಂದ. ಯಾಕಂತ ಹೇಳಿದ್ರೆ ಈ ಹೋರಾಟ ಎನ್ನುವಂಥದ್ದು ಯಾವ ತಿರುವನ್ನು ಕೂಡ ಪಡೆದುಕೊಳ್ಬಹುದು. ಯಾಕಂತ ಹೇಳಿದ್ರೆ ನೆಲ ಜಲ ಭಾಷೆ ವಿಚಾರ ಬಂದಾಗ ಪ್ರತಿಯೊಬ್ಬರು ಕೂಡ ಅವರು ಸಪೋರ್ಟ್ ಆಗಿ ನಿಲ್ತಾರೆ ಎನ್ನುವಂತಕ್ಕೆ ಪ್ರತ್ಯಕ್ಷ ಉದಾಹರಣೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಮಂದಿ ಕೂಡ ಸಪೋರ್ಟ್ ಆಗಿ ನಿಂತಿದ್ದಾರೆ. ಇನ್ನೊಂದ್ ಕಡೆ ಸ್ವಲ್ಪ ದೂರದಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಊಬರ್ ಹಾಗೆ ಓಲಾ ಅವರು ಕೂಡ ಸಂಪೂರ್ಣವಾಗಿ ಬಂದ್ ಮಾಡುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗ್ಲಿ ಒಂದು ಬಂದ್ ಎನ್ನುವಂಥದ್ದು ಕೂಡ ಅವರ ಒಂದು ಇಂಗಿತ ಆಗಿದೆ. ಆ ಕಾರಣದಿಂದ ಕಂಪ್ಲೀಟ್ ಆಗಿ ಇಲ್ಲೆಲ್ಲವೂ ಕೂಡ ಬಂದ್ ಆಗಿದೆ. ನೋಡ್ತಾ ಇರಬಹುದು ನೀವು, ಇವರು ಊಬರ್ ಹಾಗೆ ಓಲಾ ಇವರು ಕೂಡ ಕಂಪ್ಲೀಟ್ ಆಗಿ ಬಂದ್ಗೆ ಒಂದು ಬೆಂಬಲವನ್ನ ಸೂಚಿಸಿದ್ದಾರೆ. ಅದರಲ್ಲೂ ಕೂಡ ಸಾಕಷ್ಟು ಸಂಘಟನೆಗಳು ಇದರಲ್ಲಿ ಕೈ ಜೋಡಿಸಿರುವಂತದ್ದು. ಸೊ ಇನ್ನೊಂದ್ ಕಡೆಯಲ್ಲಿ ನೀವು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಕೂಡ ಗಮನಿಸ್ತಾ ಇರಬಹುದು. ಎಸ್, ಪ್ಯಾನ್ ಮಾಡಿ ಆಚೆ ಕಡೆ. ಇಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಅಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಏನಾಯ್ತು ಅಂತ ಹೇಳಿದ್ರೆ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ಅವರು ನೌಕರ ಸಂಘದವರು ಏನ್ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೆಲವೊಂದ್ ಕಡೆಯಲ್ಲಿ ಅವರು ಓಕೆ ಅಂದ್ರೆ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಅವರೆಲ್ಲ ಒಂದ್ ಕಡೆ ಮನಸ್ಸು ಮಾಡಲಿಲ್ಲ, ನಾವು ನೈತಿಕವಾಗಿ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣದಿಂದ ಈಗ ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ಬಸ್ಗಳು ಕೂಡ ಓಡಾಟವನ್ನ ನಡೆಸ್ತಾ ಇದ್ದಾವೆ. ನೀವು ಇಲ್ಲೊಂದ್ ಕಡೆಯಲ್ಲಿ ಎಸ್, ಇಲ್ಲಿ ಒಳಗಡೆ ಹೋಗಿ ಸ್ವಲ್ಪ, ಇಲ್ಲಿ ಗಮನಿಸ್ತಾ ಇರ್ಬೋದು. ನಾನೀಗ ಮೆಜೆಸ್ಟಿಕ್ ನಿಲ್ದಾಣದ ಹತ್ರ ಬಂದಿದ್ದೇನೆ. ಎಸ್, ಒಳಗಡೆ ಹೋಗಿ. ಇಲ್ಲಿ ಒಂದಿಷ್ಟು ಜನ ಆಟೋದವರು ಕೂಡ ಇಲ್ಲಿ ನಿಲ್ಸ್ಕೊಂಡಿದ್ದಾರೆ. ಎಸ್, ಇಲ್ಲಿ ಒಂದ್ ಸ್ವಲ್ಪ ಸ್ಟಾಪ್ ಮಾಡಿ ನಾನು ಇವ್ರನ್ನ ಮಾತಾಡ್ತೀನಿ. ಇಲ್ಲಿ ಆಟೋ ಸ್ಟ್ಯಾಂಡ್ ನವರು ಇವರು ಯಾವ ರೀತಿಯಾಗಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಏನಂತ ಮಾತಾಡ್ತೀನಿ. ಸರ್, ಇವತ್ತು ಬಂದು ನೀವು ಯಾವ ರೀತಿ ಬೆಂಬಲವನ್ನು ಕೊಡ್ತಾ ಇದ್ದೀರಿ? ಇಲ್ಲ, ನಾವು ಸ್ಟ್ರೈಕ್ ಮಾಡಬೇಕು ಅಂತ. ಬೆಂಬಲ ಕರ್ನಾಟಕ ನಮ್ ಕಡೆಯಿಂದ ಅಲ್ವಲ್ಲ, ನಮಗೋಸ್ಕರ ಎಲ್ಲ ಮಾಡ್ತಾ ಇರೋದು. ನಾವು ಸ್ಟ್ರೈಕ್ ಮಾಡ್ಲೇಬೇಕು ಸರ್. ಇವತ್ತು ಸ್ಟ್ರೈಕ್ ಮಾಡ್ತೀರಾ? ಮಾಡ್ಲೇಬೇಕು. ನಿಮ್ ಬೆಂಬಲ ಎಷ್ಟು ಮಟ್ಟಿಗೆ ಯಶಸ್ಸು ಆಗತ್ತಂತ ಅನ್ಸುತ್ತೆ? ಆಗ್ಬೋದು, 100% ಆಗುತ್ತಲ್ಲ. ಎಂಎಸ್ ಪುಂಡ್ರನ್ನ ನೀವು ಹೆಡೆಮುರಿ ಕಟ್ಟುವಂತ ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ನೀವು ಸಪೋರ್ಟ್ ಮಾಡ್ತೀರಾ ಕನ್ನಡ ಪರ ಸಂಘಟನೆ? ಕನ್ನಡ ಪರ ಸಂಘಟನೆಗೆ ನಾವು 100% ಮಾಡಬೇಕು ಸರ್ ನಾವು. ಯಾಕಂದ್ರೆ ನಾವು ಆಟೋ ಅಧ್ಯಕ್ಷರಲ್ವಾ, ಎಲ್ಲ ಸೇರಿ ಮಾಡ್ಲೇಬೇಕಷ್ಟೇ. ಎಸ್, ಇದು ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ನಾವು ಕಂಪ್ಲೀಟ್ ಆಗಿ ಬಂದ್ ಮಾಡುವಂತ ನಿಟ್ಟಿನಲ್ಲಿ ನಾನು ಇಲ್ಲಿ ನಿಲ್ಸ್ಕೊಂಡಿದ್ದೀನಿ ಅಷ್ಟೇ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಆಟೋ ತೆಗೆಯೋದಿಲ್ಲ. ನಾವು ಬಂದ್ಗೆ ಯಶಸ್ವಿ ಮಾಡುವಂತ ನಿಟ್ಟಿನಲ್ಲೂ ಕೂಡ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಇದ್ರು. ಕಂಪ್ಲೀಟ್ ಆಗಿ ಈಗ ಈ ವಾತಾವರಣ ಸ್ತಬ್ಧವಾಗಿದೆ. ಇನ್ನು ಮುಂದ್ಗಡೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಎಲ್ಲೆಲ್ಲಿ ಯಾವ ರೀತಿಯಾಗಿ ಬಂದ್ ಯಶಸ್ಸು ಮಾಡುವಂತ ನಿಟ್ಟಿನಲ್ಲಿ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಹೇಳ್ಕೊಂಡು. ಸೊ ಇನ್ನೊಂದ್ ಕಡೆಯಲ್ಲಿ ಥಿಯೇಟರ್ಗಳು ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಥಿಯೇಟರ್ ಬಂದ್ ಆಗಿರುವಂತದ್ದು. ಎಲ್ಲ ಒಂದ್ ಕಡೆಯಲ್ಲಿ ಯಶಸ್ವಿಯಾಗಿ ಬಂದ್ ಕಾರ್ಯನಿರ್ವಹಿಸಬೇಕು. ಈ ಮರಾಠಿ ನಿರುದ್ಯೋಗಿ ಪುಂಡ್ರನ್ನ ಗಡಿಪಾರ್ ಮಾಡಬೇಕಾಗತ್ತೆ. ಎಂಇಎಸ್ ಅನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬೇಕು ಕರ್ನಾಟಕದಲ್ಲಿ. ಯಾಕಂತ ಹೇಳಿದ್ರೆ ಸುಮ್ನೆ ಅವರು ನಿರುದ್ಯೋಗಿಗಳು, ಆದ್ರೆ ಹೊಟ್ಟೆಪಾಡಿಗಾಗಿ ಉದ್ಯೋಗ ಮಾಡ್ತಾ ಇರುವಂತ ಈ ಬಿಎಂಟಿಸಿ ಇರ್ಬೋದು ಅಥವಾ ಕೆಎಸ್ಆರ್ಟಿಸಿ ಇರ್ಬೋದು, ಅವ್ರನ್ನ ಅಡ್ಗಟ್ಕೊಂಡು ಇವರು ಅವರಿಗೆ ಬಣ್ಣ ಬಡಿಯೋದು ಅಥವಾ ಬಸ್ಗಳ ಮೇಲೆ ಇವರು ಬಣ್ಣ ಹಾಕೋದು, ಅವ್ರ ಮೇಲೆ ಕಲರ್ ಹಾಕೋದು, ಇದನ್ನೇ ಮಾಡ್ತಾ ಇದ್ರೆ ಇದು ಎಲ್ಲಿ ತನಕ ಮಾಡ್ತಾರೆ? ಇದು ಕಂಟಿನ್ಯೂ ಆಗ್ತಾ ಹೋದ್ರೆ ಇನ್ನು ಗತಿಯ ಏನಾಗಬೇಕು? ರಾಜ್ಯ ಪರಿಸ್ಥಿತಿ ಯಾವ ರೀತಿಯಾಗಿ ಹದಗೆಡಬೇಕು? ಇದು ಪ್ರಮುಖವಾದಂತಹ ಅಂಶವಾಗಿರುವಂತದ್ದು. 20 ಬೇಡಿಕೆಗಳನ್ನ ಈಗ ವಾಟಾಳ್ ನಾಗರಾಜ್ ಇರಬಹುದು, ಹಲವಾರು ಕನ್ನಡ ಪರ ಸಂಘಟನೆಗಳು ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಸಂಪೂರ್ಣವಾಗಿ ಆಟೋ ಚಾಲಕರು ಕೂಡ ಬಂದು ಯಶಸ್ಸು ಮಾಡುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸ್ತಾ ಇರುವಂತದ್ದು. ಸೊ ಇನ್ನೊಂದು ಕಡೆಯಲ್ಲಿ ಇಲ್ಲಿ ಕಂಪ್ಲೀಟ್ ಆಗಿ ಹೋಟೆಲ್ ಇರಬಹುದು ಅಥವಾ ಅಂಗಡಿ, ಇಲ್ಲಿ ಮೆಜೆಸ್ಟಿಕ್ ಹತ್ರ ನಾನೀಗ ತಲುಪಿದ್ದೀನಿ. ಸೊ ಕಂಪ್ಲೀಟ್ ಆಗಿ ಬಂದಾಗಿದೆ. ಎಸ್, ಇಲ್ಲಿ ಗಮನಿಸ್ತಾ ಇರಬಹುದು ಆಟೋ ಚಾಲಕರೆಲ್ಲರೂ ಕೂಡ ಇಲ್ಲಿ ಬಂದ್ ಮಾಡುವಂತ ನಿಟ್ಟಿನಲ್ಲಿ ಅವರವರು ಆಟೋವನ್ನು ಕೂಡ ಸೈಡಿ ಹಾಕೊಂಡಿಟ್ಟಿದ್ದಾರೆ. ಈಗ ಮೈಸೂರು ಬ್ಯಾಂಕ್ ಸರ್ಕಲ್ ಹಾಗೆ ಟೌನ್ ಹಾಲ್ ಇಂದ ಯಾವಾಗ ಈ ಹೋರಾಟ ಸ್ಟಾರ್ಟ್ ಆಗುತ್ತೋ, ಕನ್ನಡ ಪರ ನಾಯಕರು ಮುಖಂಡರುಗಳು ಬರ್ತಾರೋ ಅಷ್ಟರ ಹೊತ್ತಿಗೆ ಇಲ್ಲಿ ಈಗ ಈ ಬಿಸಿ ಅನ್ನುವಂಥದ್ದು ತಟ್ಟುತ್ತೆ ಈ ಬೆಂಗಳೂರು ಜನತೆಗೆ. ಇದು ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ಗೆ ಈಗ ನಾನು ಬಂದಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಬಂದ್ ಆಗಿದೆ. 1-2 ಹೋಟೆಲ್ಗಳು ಓಪನ್ ಆಗಿದೆ. ಆದ್ರೆ ಬಲವಂತವಾಗಿ ಯಾವುದೇ ಕಾರಣಕ್ಕೂ ಹೋಟೆಲ್ ಇರಬಹುದು, ಅಂಗಡಿ ಓಪನ್ ಮಾಡಿದ್ರೆ ಅಂತವರನ್ನ ಬಲವಂತವಾಗಿ ಮುಚ್ಚಬಾರದು ಅಂತ ಈಗಾಗಲೇ ಪೊಲೀಸರು ಕೂಡ ಒಂದು ವಾರ್ನ್ ಮಾಡಿದ್ದಾರೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ಮುಚ್ಚಕ್ ಹೋದ್ರೆ ಅವ್ರ ಮೇಲೆ ಕೇಸ್ ಆಗುತ್ತೆ, ಅವ್ರ ಮೇಲೆ ಪೊಲೀಸರು ಕೂಡ ಕ್ರಮವನ್ನ ತೆಗೆದುಕೊಳ್ತಾರೆ. ಯಾರು ಬಲವಂತವಾಗಿ ಮುಚ್ಚುತ್ತಾರೋ ಅಂತವ್ರ ಮೇಲೆ ನಿಗಾ ವಹಿಸಲಾಗುತ್ತೆ. ಸೊ ಅವ್ರವ್ರ ವಿಚಾರ, ಕನ್ನಡ ಜಲ ನೆಲ ಭಾಷೆ
ವಿಚಾರ ಬಂದಾಗ ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡ್ತಾರೋ ಅದೆಲ್ಲವೂ ಕೂಡ ನಿಮಗೆ ಗಮನವಹಿಸಬಹುದು. ನೀವು ಯಾರ್ಯಾರು ಓಪನ್ ಇಡ್ತಾರೋ ಅವರು ನೈತಿಕವಾಗಿ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಯಾರ್ಯಾರು ಕ್ಲೋಸ್ ಮಾಡಿದಾರೋ ನಾವು ಕಂಪ್ಲೀಟ್ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳ್ಕೊಂಡು ಈಗ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡ್ಕೊಂಡಿದ್ದಾರೆ. ನೀವು ಇಲ್ಲಿ ಕಂಪ್ಲೀಟ್ ಆಗಿ ಈಗ ನಾನು ಮೆಜೆಸ್ಟಿಕ್ ಹತ್ರ ಈಗ ತಲುಪಿದ್ದೀನಿ. ಸೊ ನೇರವಾಗಿ ನೀವು ಗಮನಿಸ್ತಾ ಇರ್ಬೋದು, ಇಲ್ಲೊಂದ್ ಕಡೆಯಲ್ಲಿ ಇಷ್ಟು ದಿವಸ ಇಲ್ಲಿ ನೀವು ನೋಡ್ತಾ ಇರಬಹುದು ಶ್ರೀಪಾದ್ ಪಾಟೀಲ್ ಕಂಪ್ಲೀಟ್ ಆಗಿ ಜನ ಜಂಗುಳಿ ಕಾಲಿಡಕ್ಕೂ ಜಾಗ ಇರ್ತಾ ಇಲ್ಲ. ಆದ್ರೆ ಓಕೆ ನಿಕೇಶ್, ವಾಪಸ್ ಬರ್ತೀವಿ, ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮಂಗಳೂರಲ್ಲಿ ಕರ್ನಾಟಕ ಬಂದ್ಗೆ ನೋ ರೆಸ್ಪಾನ್ಸ್. ಮಂಗಳೂರಲ್ಲಿ ಬಂದ್ ಕರೆಗೆ ಸಂಘಟನೆಗಳು ಬೆಂಬಲ ಕೊಟ್ಟಿಲ್ಲ. ಎಂದಿನಂತೆ ಬಸ್ ಸಂಚಾರ ಆರಂಭ ಆಗಿದೆ. ರಸ್ತೆಗಿಳಿದಿದೆ ಆಟೋ, ಟ್ಯಾಕ್ಸಿ. ಸರ್ಕಾರಿ ಬಸ್ ಸಂಚಾರದಲ್ಲಿ ಯಾವುದೇ ರೀತಿಯ ವ್ಯತ್ಯಯ ನೋಡೋದಕ್ಕೆ ಸಿಗ್ತಾ ಇಲ್ಲ. ಆರಾಮಾಗಿ ಬಸ್ ಸಂಚಾರ ಆಗ್ತಾ ಇದೆ, ಆಟೋ ರಿಕ್ಷಾ ಓಡಾಡ್ತಾ ಇದೆ, ಜನಸಾಮಾನ್ಯರು ಕೂಡ ಓಡಾಡ್ತಿದ್ದಾರೆ. ಅಲ್ಲಿಗೆ ಕರ್ನಾಟಕ ಬಂದ್ಗೆ ಅವರ ಬೆಂಬಲ ಇದ್ದಂತೆ ಕಾಣಿಸ್ತಾ ಇಲ್ಲ. ಬದಲಾಗಿ ನೈತಿಕ ಬೆಂಬಲ ಅಷ್ಟೇ ನಮ್ಮ ಜನಸಾಮಾನ್ಯರು ಜೊತೆಗೆ ಸಾರಿಗೆ ಇಲಾಖೆ ಸೀಮಿತ ಆಗಿದೆ ಅನ್ನೋದು ಬಹಳ ಸ್ಪಷ್ಟ ಈ ದೃಶ್ಯಗಳನ್ನ ನೋಡ್ತಾ ಹೋದ್ರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿನೇಶ್, ಮಂಗಳೂರಲ್ಲಿ ಜನಸಾಮಾನ್ಯರಿಂದ ಹಿಡ್ಕೊಂಡು ಸಾರಿಗೆ ಸಂಚಾರ ಹಿಡ್ಕೊಂಡು ಅಂಗಡಿ ಮುಂಗಟ್ಟುಗಳನ್ನ ಹಿಡ್ಕೊಂಡು ನೈತಿಕ ಬೆಂಬಲ ಅಷ್ಟಕ್ಕೆ ಸೀಮಿತ ಆಗ್ಬಿಟ್ಟಿದೆಯಾ ಬಂದ್ ಅಂತ? ಹೌದು ಶ್ರುತಿ, ಮಂಗಳೂರಿನಲ್ಲಿ ಬಂದ್ಗೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಮಂಗಳೂರು ನಗರದಲ್ಲಿ ಏನೋ ಬಸ್ಗಳ ಓಡಾಟಗಳು ನಡೆಸ್ತಾ ಇದ್ದಾವೆ. ಜೊತೆಗೆ ಆಟೋ ರಿಕ್ಷಾಗಳಾಗಿರೋದು, ಟ್ಯಾಕ್ಸಿಗಳಾಗಿರ್ಬೋದು ಎಲ್ಲವೂ ಕೂಡ ಓಡಾಟವನ್ನು ನಡೆಸ್ತಾ ಇರುವಂತದ್ದು. ಮಂಗಳೂರು ಮತ್ತು ಜಿಲ್ಲೆಯ ಒಳಭಾಗದಲ್ಲಿ ಸಂಚಾರ ಮಾಡೋದು ಇಲ್ಲಿನ ಖಾಸಗಿ ಬಸ್ಗಳಾದ್ರೆ, ಮಂಗಳೂರು ಹೊರಭಾಗ ಅಂದ್ರೆ ಜಿಲ್ಲೆಯ ಹೊರಗೆ ಸಂಪರ್ಕ ಕಲ್ಪಿಸುವಂತದ್ದು ಸರ್ಕಾರಿ ಬಸ್ಗಳ ಓಡಾಟ ಕೂಡ ಇವತ್ತು ಸಹಜ ಸ್ಥಿತಿಯಲ್ಲಿ ಇರುವಂತದ್ದು. ನಾನೀಗ ಮಂಗಳೂರಿನ ಬಿಜೈನಲ್ಲಿರುವಂತಹ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಇದ್ದೇನೆ. ಇಲ್ಲಿ ನೀವು ಗಮನಿಸಬಹುದು, ಎಲ್ಲಾ ಭಾಗಗಳಿಗೆ ಬಸ್ಗಳು ತೆರಳುತ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಬಿಜೈನ ಈ ಒಂದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲೂ ಕೂಡ ಸಹಜ ಸ್ಥಿತಿಯಲ್ಲಿರುವಂತದ್ದು. ಬಸ್ಗಳು ಬೆಳಗಿನಿಂದಲೇ ಸಂಚಾರವನ್ನು ಆರಂಭಿಸಿರುವಂತದ್ದು. ಏನು ಜಿಲ್ಲೆಯ ಬೇರೆ ಬೇರೆ ಭಾಗಗಳು ಜೊತೆಗೆ ಜಿಲ್ಲೆಯ ಹೊರಭಾಗಗಳು ದೂರದ ಊರುಗಳಿಗೆ ಕೂಡ ಬಸ್ಗಳು ಸಂಚಾರವನ್ನು ಆರಂಭಿಸಿರುವಂತದ್ದು. ದಾವಣಗೆರೆ ಆಗಿರ್ಬೋದು, ಶಿವಮೊಗ್ಗ, ಬೆಂಗಳೂರು, ಮಂಡ್ಯ ಈ ಭಾಗಗಳಿಗೂ ಕೂಡ ಬಸ್ಗಳ ಸಂಚಾರ ಬೆಳಗ್ಗಿನಿಂದಲೇ ಆರಂಭಗೊಂಡಿರುವಂತದ್ದು. ಸಂಚಾರದಲ್ಲಿ ಯಾವುದೇ ರೀತಿಯಂತಹ ವ್ಯತ್ಯಯ ಕಂಡು ಬರ್ತಾ ಇಲ್ಲ. ಎಲ್ಲಾ ಬಸ್ಗಳು ಕೂಡ ಬೆಳಗಿನಿಂದಲೇ ಸಹಜ ಸ್ಥಿತಿಯಲ್ಲಿ ಸಂಚಾರವನ್ನು ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಬಸ್ ನಿಲ್ದಾಣದಲ್ಲೂ ಕೂಡ ಪ್ರಯಾಣಿಕರು ಯಾವಾಗಲೂ ಅಂದ್ರೆ ಸಹಜ ಸ್ಥಿತಿಯಲ್ಲಿ ಇರುವಂತದ್ದು. ಪ್ರತಿದಿನ ಇರುವಂತೆ ಇವತ್ತು ಕೂಡ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಇರುವಂತದ್ದು. ಪ್ರಯಾಣಿಕರಲ್ಲೂ ಕೂಡ ಯಾವುದೇ ರೀತಿಯಿಂದ ವ್ಯತ್ಯಯ ಕಂಡು ಬರ್ತಾ ಇಲ್ಲ, ಸಹಜ ಸ್ಥಿತಿಯಲ್ಲಿ ಇರುವಂತದ್ದು. ಕೆಎಸ್ಆರ್ಟಿಸಿ ಬಸ್ಗಳು ಒಂದ್ ಕಡೆ ಆದ್ರೆ ಸಂಚಾರ ಮಾಡ್ತಾ ಇದ್ರೆ, ಮತ್ತು ಖಾಸಗಿ ಬಸ್ಗಳು ಕೂಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಸಂಚಾರವನ್ನು ಮಾಡ್ತಾ ಇರುವಂತದ್ದು. ಮಂಗಳೂರು ಭಾಗಗಳಿಗೆ ಹೇಳಬೇಕಾದ್ರೆ ಇಲ್ಲಿನ ಜೀವನಾಡಿ ಅನ್ನುವಂಥದ್ದು ಇಲ್ಲಿನ ಖಾಸಗಿ ಬಸ್ಗಳು ಸಂಚಾರ ಇದ್ರೆ ಬಂದ್ಗೆ ಯಾವುದೇ ರೀತಿಯಾದ ಬೆಂಬಲ ಇಲ್ಲ ಅಂತಾನೆ ಲೆಕ್ಕ. ಹೀಗಾಗಿ ಬಸ್ಗಳ ಚಾಲಕ ಮಾಲಕ ಒಕ್ಕೂಟ ಏನಿದೆ ಅದರಿಂದ ಯಾವುದೇ ರೀತಿಯಂತಹ ಬೆಂಬಲ ಘೋಷಣೆ ಆಗಿಲ್ಲ. ಹೀಗಾಗಿ ಖಾಸಗಿ ಬಸ್ಗಳು ಕೂಡ ಸಂಚಾರವನ್ನು ನಡೆಸ್ತಾ ಇರುವಂತದ್ದು. ಜೊತೆಗೆ ಆಟೋ ರಿಕ್ಷಾಗಳಾಗಿರೋದು, ಕ್ಯಾಬ್ಗಳಾಗಿರೋದು ಎಲ್ಲವೂ ಕೂಡ ಇವತ್ತು ಸಂಚಾರವನ್ನು ಮಾಡ್ತಾ ಇರುವಂತದ್ದು. ಜೊತೆಗೆ ಅಂಗಡಿ ಮುಂಗಟ್ಟುಗಳು ಕೂಡ ಬೆಳಗ್ಗಿನಿಂದಲೇ ತೆರೆದುಕೊಂಡಿರುವಂತದ್ದು. ಯಾವುದೇ ರೀತಿಯಂತಹ ಬಂದ್ ಎಫೆಕ್ಟ್ ಇಲ್ಲ. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಹೇಳಬೇಕಾದ್ರೆ ಇಲ್ಲಿ ಯಾವುದೇ ರೀತಿಯಂತಹ ಬಂದ್ಗೆ ಇದುವರೆಗೂ ಕೂಡ ಸಂಘಟನೆಗಳು ಕರೆ ನೀಡಿಲ್ಲ ಮತ್ತು ಬಂದ್ಗೆ ಯಾವುದೇ ರೀತಿಯಂತಹ ರೆಸ್ಪಾನ್ಸ್ ಕೂಡ ವ್ಯಕ್ತ